ಇವತ್ತು ಕೂಡ ರಾಜ್ಯ ರಾಜಕಾರಣದ ಸುದ್ದಿಗಳನ್ನು ಮುಗಿಸ್ಕೊಂಡು ಬೇರೆ ಸುದ್ದಿಗಳಿಗೆ ಹೋಗೋಣಂತೆ. ಡಿ ಕೆ ಶಿವಕುಮಾರ್ ಅವರು 3 ದಿನಗಳ ದೆಹಲಿ ಯಾತ್ರೆಯನ್ನು ಮುಗಿಸ್ಕೊಂಡು ನಿನ್ನೆ ಸಂಜೆ ವಾಪಸ್ ಬಂದರು. ನವೆಂಬರ್ ತಿಂಗಳಲ್ಲಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2.5 ವರ್ಷ ತುಂಬಿದೆ. ಆವಾಗಿನಿಂದ ನಿನ್ನೆ ಬೆಳಗ್ಗೆಯ ತನಕ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ವರಿಷ್ಠರನ್ನು ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದರು. ವರಿಷ್ಠರ ಭೇಟಿ ಅಂದರೆ ಅವ್ರಿಗೆ ಸಾಧ್ಯ ಆಗ್ತಾ ಇದ್ದದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿ, ಕೆ ಸಿ ವೇಣುಗೋಪಾಲ್ ಅವರ ಭೇಟಿ. ಅದು ಬಿಟ್ಟು ಫಸ್ಟ್ ಫ್ಯಾಮಿಲಿ ಆಫ್ ದ ಕಾಂಗ್ರೆಸ್ ಇದೆಯಲ್ಲ, ಗಾಂಧಿ ಕುಟುಂಬ, ಭೇಟಿ ಆಗ್ತಿರಲಿಲ್ಲ. ಅದು ಏನೋ ತಮಿಳುನಾಡಿನಲ್ಲಿ ಒಂದು ಸ್ಕೂಲ್ ಫಂಕ್ಷನ್ಗೆ ಹೋಗುವಾಗ ಸ್ಪೆಷಲ್ ಫ್ಲೈಟ್ನಲ್ಲಿ ಮೈಸೂರಿಗೇನು ಬಂದು ಇಳಿದ್ರಲ್ಲ ರಾಹುಲ್ ಗಾಂಧಿ, ಅಲ್ಲಿ ಟಾರ್ಮ್ಯಾಕ್ ಮೇಲೆ ಅಂದರೆ ರನ್ವೇ ಮೇಲೆ ನಿಂತ್ಕೊಂಡು ಒಂದಷ್ಟು ನಿಮಿಷಗಳ ಕಾಲ ಮಾತಾಡಿದ್ದು ಬಿಟ್ಟರೆ 1-to-1 ಮಾತಾಡೋದಕ್ಕೆ ಸಿಕ್ಕಿರಲಿಲ್ಲ. ನೆನ್ನೆ ಅದು ಸಾಧ್ಯ ಆಗಿದೆ, 1-to-1 ಮಾತಾಗಿದೆ ಅಂತ ಹೇಳ್ತಾರೆ. ಆ ಭೇಟಿಯೇ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಂದು ಹೋಪ್ಸ್ ಹಾಕಿರಬೇಕು. ಅದರ ಜೊತೆಗೆ ಈಗ ನೋಡಿ, ನೆನ್ನೆ ಇಟ್ ವಾಸ್ ಟೂ ಅರ್ಲಿ ಟು ಟೆಲ್ ಏನಾಯ್ತಂತೆ ಅಂತ. ಈಗ ಅಲ್ಲಿ ಯಾರಪ್ಪ ಇದ್ದರು ಮಾತಾಡುವಾಗ? ಡಿ ಕೆ ಶಿವಕುಮಾರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರು. ಈ 3 ಜನರ ಮಧ್ಯದಲ್ಲಿ ನಡೆದ ಚರ್ಚೆ ಹೊರಗಡೆ ಬಂದಮೇಲೆ 3 ಜನರ ಪೈಕಿ ಒಬ್ರು ಯಾರು ಹೇಳಬೇಕಲ್ಲ ಹಿಂಗೆ ಆಯಿತು ಅಂತ. ಹೆಂಗೋ ಒಂದು ಸುದ್ದಿ ಬರುತ್ತೆ ಅಂತ ಕಾಯ್ತಿದ್ವಿ. ಡಿ ಕೆ ಶಿವಕುಮಾರ್ ಬಣದವ್ರು ಹೇಳ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರೇ, ವಿ ನೋ, ನಿಮ್ಮ ಬೇಡಿಕೆ ಏನು, ಯಾಕೆ ಅನ್ನೋದು ನಮಗೆ ಗೊತ್ತಿದೆ. ಒಂದು ಮಾರ್ಗವನ್ನು ಹೈಕಮಾಂಡ್ ವರ್ಕೌಟ್ ಮಾಡ್ತಿದೆ. ಈ ತಿಂಗಳ ಕೊನೆಯಲ್ಲಿ ಅಥವಾ ಮಾರ್ಚ್ ಮಧ್ಯದ ಒಳಗೆ ಒಂದು ಸಲ ನಿಮ್ಮನ್ನು, ಸಿದ್ದರಾಮಯ್ಯನವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡ್ತೀವಿ, ತುಂಬ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಕಳಿಸಿದಾರಂತೆ ಡಿ ಕೆ ಶಿವಕುಮಾರ್ ಬಣದವರು ಹೇಳ್ತಾ ಇರೋದಿತ್ತು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಮುಖದ ಮೇಲೆ ಒಂದು ವಿಶೇಷ ಕಳೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದಕ್ಕೊಂದು ನೀವು ಕನೆಕ್ಟ್ ಮಾಡ್ತಾ ಹೋದರೆ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮಧ್ಯದ ಒಳಗಡೆ ಏನಾದ್ರು ಆಗುತ್ತಾ? ಆಗಬಹುದಾ? ಲಾಜಿಕಲಿ, ತಾರ್ಕಿಕವಾಗಿ ಯೋಚನೆ ಮಾಡಿ. ಅದೇ ಟೈಮಿಗೆ ಸಿದ್ದರಾಮಯ್ಯನವರ ಬಣದ 24-25 ಶಾಸಕರು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾಗೆ ಹೊರಟು ನಿಂತಿದ್ದಾರೆ. ಏಕಾಏಕಿ ಚನ್ರಾಜ್ ಹಟ್ಟಿಹೊಳಿ ಥರದವರು, MLC ಚನ್ರಾಜ್ ಹಟ್ಟಿಹೊಳಿ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮ, ಇಷ್ಟು ದಿವಸ ಹೈಕಮಾಂಡ್ ಹೇಳ್ದಂಗೆ ಅಂತ ಇದ್ದವರು ಇವತ್ತು ಡಿ ಕೆ ಶಿವಕುಮಾರ್ CM ಆಗೋದನ್ನು ನಾವು ಕಾಯ್ತಿದ್ದೀವಿ ಅಂತಿದ್ದಾರೆ. ಗೊತ್ತಿಲ್ಲ, ನಾವು ಸುಮ್ಮನೆ ಈ ಪತ್ರಕರ್ತರ ಕೆಲಸ ನೋಡಿ, ಡಾಟ್ಸ್ ಕನೆಕ್ಟ್ ಮಾಡೋದು. ಹಂಗೆ ಡಾಟ್ಸ್ ಕನೆಕ್ಟ್ ಮಾಡಿ ನೋಡಿದಾಗ ಫ್ರೂಟ್ಫುಲ್ ಮೀಟಿಂಗ್ ಒಂದು ಆಗಿರಬಹುದಾ ಅಂತ ಅನ್ನಿಸ್ತಾ ಇದೆ ದೆಹಲಿಯಲ್ಲಿ. ಅಂದರೆ ಕಾಂಕ್ರೀಟ್ ಭರವಸೆ ಅಂತ ಹೇಳೋದಿಲ್ಲ, ಈ ಡೇಟಿಗೆ ನಿಮ್ಮನ್ನು CM ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋದಿಲ್ಲ. ಏನೋ ಒಂದು ಪ್ರಾಸೆಸ್ ಆದರೂ ಶುರುವಾಗುತ್ತೆ ಅನ್ನುವ ಹಿಂಟು ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರಬಹುದಾ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಬಣದ ಸದಸ್ಯರು ಹಂಗೆ ಮಾತಾಡ್ತಿದ್ದಾರೆ, ಹೇಳಿಕೆಗಳು ಜೋರಾಗ್ತಾ ಇದ್ದಾವೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಮಾರ್ಚ್ ತಿಂಗಳು ರಾಜ್ಯ ರಾಜಕಾರಣದಲ್ಲಿ ಹೆಕ್ಟಿಕ್ ಆ್ಯಕ್ಟಿವಿಟಿಗಳ ತಿಂಗಳಾದರೂ ಆಶ್ಚರ್ಯ ಪಡಬೇಡಿ. ಆ್ಯಕ್ಟಿವಿಟಿಗಳ ತಿಂಗಳಾದರೂ ಅಶೋಕ್ ಪಟ್ಟಣ್ ಅದು ಹೆಂಗ್ರಿ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸ್ತೀರಿ ಅಂತ, ಚನ್ರಾಜ್ ಹಟ್ಟಿಹೊಳಿಯವರು ಡಿ ಕೆ ಶಿವಕುಮಾರ್ CM ಆಗೋದನ್ನು ನೋಡಬೇಕು ಅಂತ, ಹರೀಶ್ ಗೌಡರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ, ಡಾಕ್ಟರ್ ಪರಮೇಶ್ವರು AICC ಅಧ್ಯಕ್ಷರು ಹೇಳಿಲ್ವಾ ಬಾಯಿ ಮುಚ್ಕೊಂಡಿರಬೇಕು ಅಂತ, ಬಾಯಿ ಮುಚ್ಕೊಂಡಿರಿ ಎಲ್ಲರೂ ಅಂತ. ಕೇಳಿಸ್ಕೊಳ್ಳಿ. ತ್ಯಾಗ ಮಾಡೋಕ್ಕೆ ಪ್ರಶ್ನೆನೇ ಬರಲ್ಲ. ಈಗ ಬಡ್ಜೆಟ್ ಸೆಷನ್ ಆಗಬೇಕು. ಅವ್ರು 17ನೇ ಬಡ್ಜೆಟ್ ಕರ್ನಾಟಕ ರಾಜ್ಯದಾಗೆ ಎಂಟೈರ್ ಇಂಡಿಯಾ ದೇಶಕ್ಕೆ 17 ಬಡ್ಜೆಟ್ ಕೊಟ್ಟರು ಮುಖ್ಯಮಂತ್ರಿ ಯಾರೂ ಇಲ್ಲ. ನಮ್ಮ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ. ಅವ್ರು ಭಾಳ ಬುದ್ಧಿವಂತಿದ್ದಾರೆ. ಬೇರೆ ಯಾರೇ CM ಆದರೂ ಕೂಡ ಸರ್ಕಾರ ನಡೆಸೋದು ಈಗಿನ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಲಿ ಅಂತ ನಮ್ಮದು ಆಸೆ ಅಷ್ಟೇ. ಆದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಇನ್ನು 3 ವರ್ಷ ಅವರೇ ಆಡಳಿತ ಕೊಟ್ಬಿಟ್ರೆ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಚೆನ್ನಾಗಾಗ್ತದೆ. ಆಮೇಲೆ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಆಗಲಿ ಅನ್ನೋ ಭಾವನೆ ಎಲ್ಲ ಶಾಸಕರ ಹತ್ರ ಇದೆ. 28 ಕ್ಲೈಮ್ ಮಾಡ್ಕೊಂಡು ಯಾರು ಇಲ್ವೇ ಇಲ್ವಲ್ಲ. ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಒಬ್ಬರೇ, ಬೇರೆ ಕ್ಲೈಮ್ ಮಾಡೋರಿದ್ದಾರೆ. ಯಾರು ಅದೃಷ್ಟ ಇರ್ತದೋ, ಯಾರು ಹೈಕಮಾಂಡ್ ಬೆಂಬಲ ಇರ್ತೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನು ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದು ಬಯಕೆ ಇದೆ.
ರಾಜ್ಯದ ಜನರ ಬಯಕೆ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಏನು ಇವತ್ತಿನ ಪ್ರಸ್ತುತ ವಿದ್ಯಮಾನ ಇದೆ, ಈ ವಿದ್ಯಮಾನಕ್ಕೆ ಅವ್ರು ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೋ ಆ ದಿನಾಂಕದಂತ ಎಲ್ಲ ಈಗಾಗಲೇ ಸುಖನೇ ಇದೆ, ಸುಖ ಅಂತ ಹೇಳಕ್ಕೆ ಬರೋದಿಲ್ಲ, ಈಗಾಗಲೇ ಸುಖ ಇದೆ, ಸಮೃದ್ಧಿ ಇದೆ ಕರ್ನಾಟಕ ರಾಜ್ಯದಲ್ಲಿ, ಇನ್ನೂ ಹೆಚ್ಚಿನ ಸಮೃದ್ಧಿ ಬರಲಿದೆ ಆ ದಿನದಿಂದ ಅಂತ ಹೇಳಿಕ್ಕೆ ಬಯಸ್ತೀನಿ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಅನ್ನೋದು ಹೈಕಮಾಂಡ್ ತೀರ್ಮಾನ ತಗೊಳ್ಳುವಂಥದ್ದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ಹಿರಿಯ ನಾಯಕರುಗಳು ಸುಮಾರು ಜನ ಅವರು ನಮ್ಮ ಪಕ್ಷದಲ್ಲಿ, ಅವರೆಲ್ಲರೂ ಸೇರಿಸಿ ತೀರ್ಮಾನ ತಗೊಂತಾರೆ. ಅದಕ್ಕೆ ನಾವು ಬದ್ಧವಾಗಿ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರಬೇಕು ಅಂತೀವಿ ನಾವು. ನಮ್ಮ ಪಕ್ಷದವ್ರು ಇರಬೇಕು. ಎಲ್ರಿಗೂ ಅವಕಾಶ ಸಿಗ್ತದೆ, ಯಾರಿಗೂ ಯಾರು ವಿರೋಧ ಇಲ್ಲ. ನಾವು ಡಿ ಕೆ ಶಿವಕುಮಾರ್ ಅವ್ರ ಪರನೂ ಇದ್ದೀವಿ, ಸಿದ್ದರಾಮಯ್ಯವ್ರ ಪರನೂ ಇದ್ದೀವಿ. ಈಗ ಪ್ರಸ್ತುತವಾಗಿ ಪ್ರಶ್ನೆ ಕೇಳ್ತಾರೆ, 5 ವರ್ಷ ಅಲ್ಲ, ಅವರು ಇನ್ನೂ 10 ವರ್ಷ ಇರಬೇಕು ಅಂತ ಆಸೆ, 15 ವರ್ಷ ಇರಬೇಕು ಅನ್ನೋ ಆಸೆ ನಮ್ಗೆ. ಇನ್ನೂ 15 ವರ್ಷ ಅವರೇನೆ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ. ಅಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ AICC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ. ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಏನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತೇಳಿ, ಅದನ್ನು ಮಾಡ್ತಾರೆ. ನಿನ್ನೆ ದೆಹಲಿಯಿಂದ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ನೊಣವಿನಕೆರೆಗೆ ಹೋದರು. ಅಲ್ಲಿ ಕಾಡಸಿದ್ದೇಶ್ವರ ಮಠ ಇದೆ, ಅದಕ್ಕೆ ನಡ್ಕೋತಾರೆ ಡಿ ಕೆ ಶಿವಕುಮಾರ್ ಅವರು. ನೊಣವಿನಕೆರೆ ಅಜ್ಜಯ್ಯನಿಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದೆ ಅಜ್ಜಯ್ಯನ ಹೆಸರಲ್ಲಲ್ವಾ. ತುಂಬ ಅಪಾರವಾದ ಭಕ್ತಿ ಇದೆ ಅವರಿಗೆ. ಅಲ್ಲಿ ಜಾತ್ರಾ ಮಹೋತ್ಸವ ಇವತ್ತು. ಧರ್ಮಸಭೆ ಇತ್ತು, ಧರ್ಮಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗಿದ್ರು. ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಏನೇ ಮಾಡಬೇಕು ಅಂದರೂ ನೊಣವಿನಕೆರೆ ಅಜ್ಜಯ್ಯನ ಸಲಹೆ ಪಡೀತಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಬಂದ್ರ, ಅದಕ್ಕಷ್ಟೇ ಬಂದ್ರ, ಅಥವಾ ಏನಪ್ಪ ಇಷ್ಟು ದಿವಸ ಪ್ರಯತ್ನ ಪಡ್ತಾ ಇದ್ದಿದ್ದಕ್ಕೊಂದು ಪ್ರಾಸೆಸ್ ಶುರುವಾಗಿದೆ, ಆಶೀರ್ವಾದ ತಗೊಳ್ಳೋಣ ಅಂತ ಬಂದ್ರ? ಡಿ ಕೆ ಶಿವಕುಮಾರ್ ಅವ್ರು ಹೇಳಬೇಕು ಅಥವಾ ನೊಣವಿನಕೆರೆ ಅಜ್ಜಯ್ಯನವ್ರು ಹೇಳಬೇಕು. ನೋಡಿ, ದಿಲ್ಲಿಗೆ ಹೋಗುವಾಗ ಏನಂದ್ರೆ ಅವರು, ನನ್ನ ಸಿದ್ದರಾಮಯ್ಯನವರ ಮಾತುಕತೆ ಬರೀ ನಮ್ಮಿಬ್ಬರ ಮಧ್ಯೆ ಕದ್ದು ಮುಚ್ಚಿಯಾಗಿದ್ದಲ್ಲ ಅಂದರು. ಅದರ ಅರ್ಥ ಮಾತುಕತೆ ಆಗಿದೆ ಅನ್ನುವುದನ್ನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದಾರೆ ಅವರು. ಒಂದು ಒಪ್ಪಂದ ಆಗಿದೆ ಅನ್ನೋದನ್ನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದಾರೆ. ಆ ಒಪ್ಪಂದ ಆಗೋವಾಗ ಹೈಕಮಾಂಡ್ನ ಹಿರಿಯರೆಲ್ಲರೂ ಎದುರಿಗೆ ಇದ್ದರು ಅನ್ನುವ ಸಂದೇಶ ಕೊಟ್ಟು ಹೋದರು. ದಿಲ್ಲಿಗೆ ಹೋದ ಮೇಲೆ ರಾಜಕೀಯ ಚರ್ಚೆ ಆಯಿತಾ, ಏನೇನಾಯಿತು ಅಂತ ಕೇಳಿದ್ರೆ, ಏನು ದಿಲ್ಲಿಗೆ ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನ ನಾನು ಅಂತಂದ್ರು. ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನ ದಿಲ್ಲಿಗೆ ಅಂತ. ಇವತ್ತು ಭರವಸೆ ಇದೆ ನನಗೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂದರು. ಕೇಳಿಸ್ಕೊಳ್ಳಿ. ಏನು ವರದಿನೂ ತಾನು ತಗೊಂಡಿಲ್ಲ, ನಾನು ತಿಳ್ಕೊಳಕ್ ಪ್ರಯತ್ನನೂ ಪಟ್ಟಿಲ್ಲ. ನಾನು ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸ್ತೀನಿ ಏನಂತ. ಸ್ಟಡಿ ಟೂರ್ ಏನಾದ್ರು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಾ ಸರ್? ನನಗೆ ಅನುಭವ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರೇನ ಅಂತ ಮಾತಾಡಿಲ್ಲ, ಇಲ್ಲಿಯವರು ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ನಂತರ ಮಾತಾಡಿಲ್ಲ. ನೋಡಪ್ಪ, ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರ್ತದೆ, ನಿಮಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಮಾತಾಡೋಣ. ನನಗೇನು ಚರ್ಚೆ ಮಧ್ಯದಲ್ಲಿ, ಹೇಳಿಕೆ ಮಧ್ಯದಲ್ಲಿ ಬಂತು ನೋಡಿ ವಿದೇಶ ಪ್ರವಾಸದ ವಿಷಯ, ತಿಳ್ಕೊತೀನಿ ಅಂದರು ಅವರು. 18ನೇ ತಾರೀಕು ಸಿದ್ದರಾಮಯ್ಯ ಬಣದ ಶಾಸಕರುಗಳು, ಅದರಲ್ಲಿ 24 MLAಗಳಿದ್ದಾರೆ, 3 ಜನ MLCಗಳಿದ್ದಾರೆ, ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಒಂದಿನ 2 ದಿನ 1 ವಾರ ಅಷ್ಟಲ್ಲ, 15 ದಿನಗಳ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅವರು. 18ನೇ ತಾರೀಕು, ಫೆಬ್ರವರಿ 18ಕ್ಕೆ ಹೋದವರು ವಾಪಸ್ ಬರೋದು ಮಾರ್ಚ್ 3ನೇ ತಾರೀಕು. ಇಂಥವುಗಳನ್ನು ಡಿ ಕೆ ಶಿವಕುಮಾರ್ ಅವರು ಸಹಿಸಿಕೊಳ್ಳೋದಿಲ್ಲ. ಈ ಹಿಂದೆ ನೋಡಿ, ಈಗ ಹೇಳ್ತಾ ಇರೋದು ನ್ಯೂಜಿಲೆಂಡು ಆಸ್ಟ್ರೇಲಿಯಾ ಪ್ರವಾಸ ನಮ್ಮ ಸ್ವಂತ ದುಡ್ಡಿನಲ್ಲಿ ನಾವು ಹೋಗ್ತಾ ಇದ್ದೀವಿ ರೀ, ನಿಮ್ದೇನು ಸಮಸ್ಯೆ ಅಂತ ಕೇಳ್ತಿದ್ದಾರೆ ಶಾಸಕರು. ಹಿಂದೆ ದುಬೈಗೂ ಸ್ವಂತ ದುಡ್ಡಿನಲ್ಲೇ ಹೋಗ್ತಾ ಇದ್ದದ್ದು. ಸತೀಶ್ ಜಾರಕಿಹೊಳಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಸರ್ಕಾರದ ದುಡ್ಡಲ್ಲ ಅದು, ಯಾರ್ದೋ ಅವ್ರ ಸ್ವಂತದ ದುಡ್ಡು. ಹೈಕಮಾಂಡ್ ಹೇಳ್ತೆ ಹೋಗಬೇಡಿ ಹಿಂಗೆಲ್ಲ ಅಂತ.
ಮೈಸೂರು ದಸರಾ ಟೈಮ್ನಲ್ಲಿ ಎಲ್ಲ ಶಾಸಕರನ್ನು ಒಟ್ಟಾಗಿ ಅಲ್ಲಿ ಕರ್ಕೊಂಡು ಹೋಗೋದು ಅಂತಿತ್ತು. ಬಟ್ ಸಿದ್ದರಾಮಯ್ಯ ಬಣದ ಶಾಸಕರು ಕೊಕ್ಕೆ ಬಿತ್ತು. ಡಾಕ್ಟರ್ ಪರಮೇಶ್ವರ್ ದಲಿತ ಶಾಸಕರು ಸಚಿವರುಗಳಿಗೊಂದು ಡಿನ್ನರ್ ಅರೇಂಜ್ ಮಾಡಿದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳಿದ್ರು ಮಾಡಬೇಡಿ ಇದನ್ನು ಅಂತ. ಈಗ ವಿದೇಶ ಪ್ರವಾಸ. ಈ ಸಲ ಸಿದ್ದರಾಮಯ್ಯ ಬಣದ ಶಾಸಕರು ನಿರ್ಧಾರ ಮಾಡ್ದಂಗಿದೆ. ಅದು ಯಾರು ತಡೀತಾರೋ ನೋಡೇ ಬಿಡೋಣ ಅಂತ. ಯಾರು ಹೇಳಿಕೆಗಳು ಅಷ್ಟು ಸ್ಟ್ರಾಂಗ್ ಬರ್ತಾ ಇದ್ದಾವೆ ನೋಡಿ. ನೀವು ನಮ್ಮ ದುಡ್ಡಿನಲ್ಲಿ ನಾವು ಹೋಗ್ತಾ ಇದ್ರೆ ಹೈಕಮಾಂಡ್ ಯಾಕೆ ಮಧ್ಯೆ ಬರಬೇಕು ಅಂತ ಮಾತಾಡಲಿಲ್ವಾ ನಿನ್ನೆ ಒಬ್ಬರು ಶಾಸಕರು? ನಮ್ಮ ದುಡ್ಡಿನಲ್ಲಿ ನಾವು ಹೋಗ್ತಾ ಇದ್ದೀವಿ, ಇದಕ್ಕೆ ಯಾಕೆ ಏನು ನಮಗೆ ಬೇಕಾದಾಗ ವಿದೇಶ ಪ್ರವಾಸ ಮಾಡೋ ಸ್ವಾತಂತ್ರ್ಯ ಈ ದೇಶದಲ್ಲಿ ಇಲ್ವಾ ಅಂತ ಕೇಳಿದ್ರು ಅವರು. ಅಲ್ಲಿಗೆ ಇದನ್ನು ನಿಲ್ಲಿಸೋ ಪ್ರಯತ್ನ ಮಾಡಬೇಡಿ ಅನ್ನುವ ಸಂದೇಶ. ಆಯ್ತಪ್ಪ, ಅವರು ಹೋಗೇ ಬಿಡ್ತಾರೆ. ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಹೋಟೆಲ್ಗಳ ಬುಕ್ ಆಗಿದ್ದಾವೆ, ಅಲ್ಲಿ ಲಿಸ್ಟೇ ಇದೆ ನಮ್ಮ ಹತ್ರ ಯಾವ ಹೋಟೆಲ್ನಲ್ಲಿ ಸ್ಟೇ ಮಾಡ್ತಾರೆ ಅಂತ ಎಲ್ಲ ಆಗಿದೆ. ಹಾಗಂತೇನು ಕೊನೆಯ ಕ್ಷಣದಲ್ಲಿ ಏನು ರದ್ದಾಗಬಾರ್ದು ಅಂತಲ್ಲ, ಬಟ್ 99.9% ಈ ಫಾರಿನ್ ಟೂರ್ ಆಗುತ್ತೆ. ಹಂಗೂ ಒಂದು ವೇಳೆ ಆದರೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರುಗಳ ರೆಸಾರ್ಟಿಗೆ ಹೋಗಿ ಕೂತ್ಕೋತಾರೆ ಅಂತ ಒಂದು ಚರ್ಚೆ. ಪಾಸಿಬಿಲಿಟಿ ಇದೆಯಾ? ರೆಸಾರ್ಟಿಗೆ ಹೋಗಿ ಕೂತ್ಕೊಳ್ಳೋದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿವಸ ಪಕ್ಷ ಹಾಕಿದ ಗೆರೆಯನ್ನು ದಾಟದೇ ಇರುವಂಥವರು, ಅವರ ಟ್ರಂಪ್ ಕಾರ್ಡೇ ಪಕ್ಷ ನಿಷ್ಠೆ. ರೆಸಾರ್ಟ್ಗೆ ಶಾಸಕರುಗಳನ್ನು ಕಳಿಸಿದ್ರೆ ಅದು ಬಾವುಟ ಹಾರಿಸ್ದಂಗಲ್ವಾ ಅರ್ಥ? ಅದನ್ನು ನೋಡಿದಾಗ ನಿಜವಾಗ್ಲೂ ಇದಾಗತ್ತಾ ಅನ್ನೋ ಪ್ರಶ್ನೆ ಒಂದು ಬರುತ್ತೆ. ಆದರೆ ನಮ್ಮ BJP ಶಾಸಕರಿಗೆ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಅಭಯ್ ಪಾಟೀಲ್ ಅವರಿಗೆ ಬಂದಿರುವ ಮಾಹಿತಿಯ ಪ್ರಕಾರ ಗೋವಾದಲ್ಲಿ 40 ರೂಮ್ ಬುಕ್ ಆಗಿದ್ದಾವಂತ ಒಂದು ರೆಸಾರ್ಟ್ನಲ್ಲಿ. ಯಾರು ಹೋಗ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ, ಬಟ್ 40 ರೂಮ್ ಬುಕ್ ಆಗಿದ್ದಾವೆ ಅಂತಾರೆ ಅವರು. ಗೊತ್ತಿಲ್ಲಪ್ಪ, ಪಕ್ಕದ ಗೋವಾಗೂ ಬೆಳಗಾವಿಗೂ ಹತ್ತಿರ ಇನ್ಫಾರ್ಮೇಷನ್ ತೆಗೆದಿರ್ಬೋದು ಅಭಯ್ ಪಾಟೀಲ್ ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ಇನ್ನೂ ಕೆಲವು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿಯ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ. ಇನ್ನು ಗೋವಾಕ್ಕೆ 2 ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಹೀಗಾಗಿ ಈ ರಿಸರ್ವ್ ರಾಜಕಾರಣ ಪ್ರಾರಂಭ ಆಯ್ತಿನ್ನು. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೆಯೋದಿಲ್ಲ, ಒಂದು ಗೋವಾದಿಂದ ನಡಿಬೋದು, ಒಂದು ವಿದೇಶದಿಂದ ನಡಿಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನು ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದನೇ ಎಲ್ಲ ಮಾಹಿತಿ ತೊಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದಿದೆ. ನೋಡಿ, ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು, 100% ಸಿದ್ದರಾಮಯ್ಯನವ್ರ ಕಡೆನೇ ಕಳಿಸಿರೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ನಾನೇನು ಡೆಲ್ಲಿ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ. ಗನ್ ಹಿಡ್ಕೊಂಡೇ ಬಂದಿದ್ದಾರೆ, ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ಬರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ, ಕಾಯೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.